ಕಟ್ಟಿಗಳು ಹತ್ತವಲ್ಲ ಹಸಿವೇನಿಲ್ಲ. ನಿನ್ನ ಒಂದಿಟ್ಟು ಪುಳು ಮಳಿ ಆಯ್ತು ನೋಡು, ಅಷ್ಟಕ್ಕೆ ಹತ್ತವಲ್ಲ ನೋಡು. ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗಂಡನ ಮನೆ ತುಂಬ ಚೆನ್ನಾಗಿದೆ, 3 ಮನೆತನದ ಕತೆ ಇದು. ನೋಡ್ತಾ ಹೋಗಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಏನೇ ಇದು ಏನೇ ಇದು ಎಲ್ಲ ಗುಬ್ಬಿಡಿಸ್ಬಿಟ್ಟಿದೀಯ? ಏನಿದು ಹೊಗೆ ಆಗಿಬಿಟ್ಟೈತಲ್ಲ ಮನೆ ತುಂಬ. ಏನಾತಿ ನೀನು ಒಂದಿಟ್ಟು ಮಳಿ ಆಗಿದ್ದ ಕಟ್ಟಿಗೆ ತೋದ್ಬಿಟ್ಟ ನೋಡ್ರಿ. ಹತ್ತವಲ್ಲು ಕಟ್ಟಿಗೆ ಹಸಿ ಇದ್ರರೆ ಏನು ತೋದ್ರರೆ ಏನು, ನಿನಗೆ ಮಾಡಾಕ ಬರಂಗಿಲ್ಲಲ್ಲ ಏನು. ಸರಿ ಬಾಯ್ ತೆಗೆದ್ದ. ಇಲ್ಲ ಬಿಡ್ರಿ ಅತ್ತೆ, ನಾ ಎಲ್ಲ ಮಾಡ್ತೀನಿ. ಹೋಗ್ಬಾ, ಅದೇನೋ ಕಟ್ಟಿಗೆ ತರ ಕೊಕ್ಕಿ ಅಂತ ನಾ ಎಲ್ಲ ಮಾಡ್ಕೊಂತೀನಿ. ಅಲ್ರಿ ನೀವು ಈಗರ ಕೆಮ್ಮು ಇದು ಕಡಿಮೆ ಆಗೈತಿ, ಡಾಕ್ಟರ್ ನಿಮ್ಗೆ ಮೊದಲ ಒಲಿ ಮುಂದೆ ಕುಂದ್ರಬೇಡ ಅಂತ ಅದಕ್ಕೆ ಏನಾಗಲ್ಲ, ನನಗೇನಾಗಲ್ಲ. ನಾನೇ ನಿನ್ಗೆ ಕೊಟ್ಟು ಕಣಲ್ಲ, ನಾ ರೊಟ್ಟಿ ಮಾಡ್ತೀನಿ. ನಿಂದು ಏನಾರು ಬೇರೆ ಕೆಲಸ ಇದ್ರೆ ಹೋಗಿ ಮಾಡ್ಕೊಂಡು ಬರೋಗು. ಇವತ್ತು ಯಾರ ಮನೆ ಕೆಲಸ ಇಲ್ಲನ? ಇವತ್ತೇನು ಯಾರ ಮನೆ ಕೆಲಸ ಇಲ್ರಿ ಅತ್ತಿ. ಅದ ದೊಡ್ಡತ್ತಿ ಮನೆಗೆ ಹೋಗಿ ಸ್ವಲ್ಪ ಹೊಲದ ಬಗ್ಗೆ ವಿಚಾರಿಸ್ಕೋದಿತ್ತು, ಆಮೇಲೆ ಸ್ವಲ್ಪ ಕಟ್ಟಿಗೆ ತೊಗೊಂಡ್ ಬರೋದಿತ್ತು. ಹುಡುಗಿ ಏನ್ ಮಾಡಾಕತ್ತಾಳ? ಆಕೆ ಹೊರಗಡೆ ಆಡಕತ್ತಾಳ. ಹೋಗಿ ಏನೇನು ಕೆಲಸ ಐತಿ ನೋಡಿ ಮಾಡ್ಕೊಂಡು ಬರೋಗು. ನಾ ಎಲ್ಲ ಮಾಡ್ಕೊಂತೀನಿ. ಮುದ್ದೆ ಸಾರು ಮಾಡಿ ಇಲ್ಲ, ನಾ ಎಲ್ಲ ತಿಂದು ಕುಂದಿರ್ತೀನಿ. ಹೋಗು. ಸರಿ ಅತ್ತಿ, ಹಂಗಾರ ಹೋಗಿ ಬರ್ತೀನಿ. ನಾಲ್ಗಿ ಕೆಟ್ಟಂಗಾಗೈತಿ, ಚಲೋ ತಂಗೆ ಅಡಿಟ್ ಮಾಡ್ಕೊಂತೀನಿ. ನಿಮ್ಗೊತ್ತನ ಅಡಿಟ್ ಹೆಂಗ್ ಮಾಡೋದು ಅಂತೇಳಿ ನೋಡ್ರಿ. ಏನೇನು ತಗೋಬೇಕಂದ್ರೆ ಎಲ್ಲ ಹೆಸರು ಕಾಳುಗಳು, ಎಲ್ಲ ಹುರಿದ ಕಾಳುಗಳನ್ನ ತಗೋಬೇಕು. ಚೆನ್ನಾಗಿ ಹುರ್ಕೊಳ್ರಿ. ಹುರ್ಕೊಂಡು ಅದನ್ನ ಗಿರ್ನಿಗೆ ಹಾಕಿಸ್ಕೊಂಡು ಬರ್ರಿ. ಗಿರ್ನಿಗೆ ಹಾಕಿಸ್ಕೊಂಡು ಬಂದು ಒಂದು ಸ್ವಲ್ಪ ನೀರಿಗೆ, ಬಿಸಿ ನೀರು, ಬೆಲ್ಲ ಹಾಕ್ರಿ. ಬೆಲ್ಲ ಚಲೋ ತಂಗೆ ಕುದಿಬೇಕು ನೋಡ್ರಿ. ಆನ್ ಬರೋ ಥರ, ತೀ ಆನ ಥರ ಅಲ್ಲ, ಒಂದು ನಾರ್ಮಲ್ ಥರ ಕುದಿಬೇಕು. ಅದು ಕುದ ತಕ್ಷಣ ಅದಕ್ಕೆ ಒಂದು ಎಲ್ಲ ಕಾಳುಗಳು ಹುರಿದಿದ್ದು ಏನು ಹಿಟ್ಟಾಗಿರ್ತೈತಲ್ಲ, ಅದನ್ನ ಅದಕ್ಕೆ ಹಾಕಿ ತಿರ್ಕೊಂಡು ಬಿಡೋದು. ತಿರ್ಕೊಂಡು ಉಂಡಿಗತ್ತೆ ಮಾಡ್ಕೊರಿ, ಚಲೋ ಆಗುತ್ತೆ ಅಂತೀನ್ರಿ. ನಾವು ನಾಗರ ಪಂಚಮಿಗೆ ಮಾತ್ರ ಇದನ್ನ ಮಾಡ್ತಾರ. ನಮಗೆಲ್ಲ ಏನು ಸಿಗ್ಬೇಕು ಇದನ್ನ ಮಾಡ್ಕೊಂಡು ತಿಂತಿದ್ವಿ. ಇವ್ರು ಇನ್ನಾದ್ರೂ ಬರೋವಲ್ರ. ಹೊಟ್ಟಿ ಚೊರ್ರನಾಗತೈತಿ. ಅತ್ತಿ ಬೇರೆ ಕರೆಯಕತ್ತಾಳ ಈಗ. ಯಾನೇ ಸೊಸಿ? ಹಾ ಬಂದರಿ ಅತ್ತಿ. ಆತನವ ಅಡಿಗೆ. ಅಲ್ಲ ಈಕೆ ಅಡಿಗೆ ಮಾಡೋದು ಬಿಟ್ಟು ಇಲ್ಲೇನ್ ಮಾಡಕತ್ತ ಬಂದಿ? ಅಯ್ಯೋ ಬರೋವಲ್ರಲ್ಲ ಇವ್ರು. ಏನ ಹಕ್ಕಿಕತೆ ಐತಿ ಇದು ನೋಡು ನಿಂದ. ತಗೋ, ನಾನು ಅಲ್ಲೇ ತಿಂದಿನಿ. ಇದು ಎಲ್ಲರಿಗೂ ಮನಿ ಕಟ್ಕೊಂಡ್ ಬಂದಿನ. ಸರಿ ರೀ. ಬರೀ ನಿಂತ್ಕೊರಿ ಇಲ್ಲಿ. ಏನ ಇದು ನೀವು ಹೊರಗಿನ ತಂದಿನ ಅಂತ ಹೇಳ್ಕೊಬಿಡ್ರೆ. ಅಯ್ಯ, ನಾ ಹೊರಗೆ ಹೋಗ್ತೀನಿ ಈಗ. ನೀ ಏನಾರ ಮಾಡ್ಕೋ. ಅಲ್ಲ ಎಷ್ಟೊತ್ತಿ ಬರ್ತೀರ ಮತ್ತೆ? ಒಂದ್ ಮಧ್ಯಾಹ್ನ ನಾ ಕ್ರಿಕೆಟ್ ಆಡಕೊಂತೀನಿ. ಸರಿ ರೀ. ಅಬ್ಬಾ ಅಂತೂ ಇಡ್ಲಿ ಪ್ಯಾಕೆಟ್ ಬಂತು. ಅಲ್ಲ ಅಡಿಗೆ ಮಾಡಂದ್ರ ಹೋಟೆಲ್ನಿಂದ ತರಸ್ತಿ. ಈ ಸುದ್ದಿ ಹೆಂಗಾರ ಅತ್ತಿಕ್ಕೆ ಬೀಳ್ಬೇಕಲ್ಲ. ಹೊಟ್ಟಿ ಚುರುಗುಡಕತ್ತ. ಇವನ್ನ ಏನ್ ಮಾಡಕತ್ತಾವಣ್ಣ? ಏ ಸಸ್ತಾರ, ಅಡಿಗೆ ಆತಡಿ ಇಲ್ಲ? ಹಾ ಅತ್ತಿಯಾರ ಇಲ್ಲೇ ಕುಂತಾರ. ಹೆಂಗಾದ್ರೂ ಸಿಟ್ಟಿಗೆದ್ದಾರ ಹೇಳು ನಿಂದ. ಅಯ್ಯ ಬಂತಲ್ವ ಇದು. ಹತ್ತಿರಿ ಅಡಿಗೆ ಆತ್ ಬರ್ರಿ. ಏನ್ ಮಾಡಿವ? ಇಡ್ಲಿ ಮಾಡೀನ್ರಿ. ಇಡ್ಲಿ ಹೌದಾ? ಸರಿ ಹಂಗಾರ ನಡಿ. ಅಲ್ಲ ಬರ್ತೀರಿ, ಇಲ್ಲೇ ತಂದ್ಕೊಡ್ತೀನಿ, ಕುಂತ್ ಬಿಡ್ರಿ. ಹೌದಾ ಸರಿ ಹಂಗಾರ ತಗೊಂಡ್ ಬಾ. ಈಗಾರ ಹೇಳೇನ ಅಂತ ಬರೈತೆ. ಅಕ್ಕ ನೀನು ನಾಷ್ಟ ಮಾಡಿ. ಹೌದಾ? ಏನ್ ಮಾಡಿ ನಾಷ್ಟಕ್ಕ? ಇಡ್ಲಿ ಮಾಡೀನಿ. ಮಸ್ತ್ ಆಗ್ಯಾವಲ್ಲ ಇಡ್ಲಿ. ಚಲೋ ಆಗ್ಯಾವ ನೋಡು, ಮೆತ್ತಗ. ಸಾಂಬಾರು ಚಲೋ ಆಗೈತಿ, ಚಟ್ನಿನೂ ಚಲೋ ಆಗೈತಿ. ಹೋಟೆಲ್ ತಿಂದಂಗ ಆಗತೈತಿ ನೋಡು. ನೋಡ ಪಾರು, ಮಸ್ತ್ ಮಾಡ. ಅಡಿಗೆ ಮಾಡಂಗಿಲ್ಲ ಅಂತೇಳಿ. ಹೌದ್ರಿ? ಹೋಗು ನೀನು ತಿನ್ನೋಗು. ಸರಿ ರೀ. ಯಾಕೋ ಅಕ್ಕಗೆ ಡೌಟ್ ಬಂದಂಗಿತ್ತು. ಅಲ್ಲ ಆಕಿಗೆ ಡೌಟ್ ಬಂದ್ರೆ ಮುಗೀತಲ್ಲ ನನ್ನ ಕತಿ. ಅಲ್ಲ ನಿನ್ನೆ ಇಡ್ಲಿಗೆ ಹಾಕಿದ್ದಿ? ಅದು ಅಕ್ಕ ನೀ ಮಲ್ಕೋಬೇಕಾದ್ರೆ ಹಾಕಿದ್ದೆ. ಹೌದಾ? ಅಲ್ಲ ಅಡಿಗೆ ಮಾಡಿ ಎಲ್ಲ ಏನು ಪಾತ್ರೆಗಳೇ ಇಲ್ಲ. ಅಯ್ಯೋ ಅಕ್ಕ, ಆಗಿಂದಾಗ ತೊಳೆದೆ. ಈಗ ಅದೆಲ್ಲ ಯಾಕೆ ಯೋಚನೆ ಮಾಡ್ತಿ? ತಗೋತೀನಿ ನಡಿ. ಹೊಟ್ಟೆ ಹಸ್ತೈತಿಲ್ಲ, 12 ಬಂತು. ನನಗಂತೂ ಹಸ್ತೈತಪ್ಪ, ನಾ ತಿಂತೀನಿ ಬಾ. ಅಲ್ಲ ಬೊಬ್ಣಿ, ಎಲ್ಲ ಹೆಂಗ ಮಾಡಾಕತ್ತಿಯಲ್ಲ. ಇರ್ಲಿ, ನಿನ್ನ ರೆಡ್ ಹ್ಯಾಂಡಾಗೆ ಸಿಗಿಸ್ತೀನಿ. ಹಿಂಗೇನಾದ್ರೂ ಹೇಳಿದ್ರ ಅತ್ತಿ ಗೊತ್ತಾಗಲ್ಲ. ರಂಗವ ಯಾಕೆ ಮಗ? ಏನ ಅವ ಆಕಿಗೆ ಬುತ್ತಿ ರೆಡಿ ಮಾಡಂದಿದ್ದೆ. ಮಾಡಿಟ್ಟ ನೋಡು, ತಗೊಂಡು ಹೋಗು. ಸರಿ ಅವ್ವ. ಹುಷಾರ್ ಕಣಮ್ಮ. ಅವ್ವ ಆಕಿ ಬಂದಂದ್ರ ನಾ ಬುತ್ತಿ ತಗೊಂಡು ಹೋಗಿರ್ತೀನಿ. ಲೇಟ್ ಆಗಿ ಬರ್ತೀನಿ ಅಂತ ಹೇಳ ರಾತ್ರಿ. ಸರಿ ಹೇಳ್ತಿತ್ತು. ಅಲ್ಲ ಪ್ರೇಮಕ್ಕ ಇವತ್ತ ಕಟ್ಟಿಗೆ ಹೋಗೋಣ ಅಂತ ಹೇಳಿ ಇನ್ನಾದ್ರೂ ಬರೋವಳ. ಗಿರ್ಜಕ್ಕ ಬಾ. ರಂಗವ ಏನದ? ಅಲ್ಲ ಗಿರ್ಜಕ್ಕ ಇವತ್ತು ಕಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಅಯ್ಯ ಹೌದು ಹೇಳಿದ್ದೆ, ನಾನು ಕೆಲಸದಾಗ ಮರುತ್ತೆ. ಈ ಪ್ರೇಮವನು ಬರ್ಲಿಲ್ಲ, ನೀನು ಬರ್ಲಿಲ್ಲ. ನಾನು ಮತ್ತೆ ಅಡಿಗೆ ಮಾಡ್ಕೊಂತ ಕುಂತೆ. ಹೋಗೋಣ ಎಂದ್ರ ಊಟ ಅದು ಮಾಡಿ. ಅಕ್ಕ ಊಟ ಅದು ಅಂತಂದ್ರ ಬಿಸಿಲು ಬಾಳ ಆಗತ್ತೆ, ಲಗುನ ಹೋಗಿ ಬರೋಣ ಬರ್ರಿ. ಪ್ರೇಮವನ್ ಕೇಳಿದೇನೆ, ಅವ್ರ ಮನಿ ಅಂತ ಹೋಗಿದ್ನವ, ಯಾರು ಕಾಣ್ಲಿಲ್ಲ. ಹಂಗಾರಕಿ ಚಂಚಲವ್ನ ಮನಿ ಹಿಡ್ದಾಳ. ಹೌದಾ? ಅಲ್ಲ ಬಳಿ ಇಡ್ಸು ಕಾರ್ಯಕ್ರಮ ನಾಳಿಗೆ. ಇವತ್ತ ಜಾಂಡ ಹುಡ್ಯಾಳ ನೋಡಕಿ. ಅನ್ಸುತ್ತ. ಹೌದಣ್ಣ? ಏನ್ ಮಾಡೋಣ ಹಂಗ? ನಾ ಸಂಜಿಕ್ ಹೋಗೋಣ ಅಂತ. ಅದು ಅಲ್ದ ನಂದು ಸ್ವಲ್ಪ ಕೆಲಸ ಐತೆ, ಹೋಗಿ ಪಗಾರ ತಗೊಂಡ್ ಬರ್ಬೇಕು. ಎಲ್ಲೇ ಮತ್ತೇನಲ್ಲ ಶಾಂತಕ್ಕನ ಕಡೆ ಹೋಗಿ. ಹೊಂಟೇನ ಅವ್ರ ಮನಿ? ಹೊಂಟಿನ ಏಕ ಬರ್ತೇನೆ. ನಂದು ಸ್ವಲ್ಪ ಕೆಲಸ ಐತಿ, ನಡಿ ಹೋಗು. ಅಲ್ಲ ನಿಮ್ದು ಇನ್ನೂ ಬಗೆಹರಿದಿಲ್ಲ. ಎಲ್ಲಿ ಬಗೆಹರಿತಕ್ಕ? ನೋಡ ಒಂದ್ ಮಾತು ಹೇಳಿ ನಿಂಗ, ಶಾಂತಕ್ಕ ಬಾಳ್ ಚಲೋ ಅದಾಳ. ನಾ ಹೇಳಿದಂಗ ಮಾಡಿ. ಹೌದಕ್ಕ, ನಂಗೂ ಅನಿಸ್ತದ. ಆದ್ರೆ ಇವ್ರ ನಮ್ಮ ಮನಿಯಾರ ಮಾತು ಕೇಳೋಲ್ಲ. ನಿಮ್ ಮನಿಯಾರನ್ ಕಟ್ಕೊಂಡು ಏನ್ ಮಾಡ್ತೀಯ? ನೀನ್ ನೆಮ್ಮದಿಯಾಗಿರ್ಬೇಕು, ನಿನ್ ಮಕ್ಳು ನೆಮ್ಮದಿಯಾಗಿರ್ಬೇಕು. ಇಲ್ಲ ಒಂದ ಮಗು ಮಾಡ್ಕೊಂಡು ಇನ್ನೊಂದ್ ಮಾಡ್ಕೋಕಂತ. ಅಯ್ಯೋ ಮಕ್ಳದ್ ಬಿಡಕ್ಕ, ನಮ್ಗ ತಿನ್ನಾಕ ಗತಿ ಇಲ್ಲ. ಅದು ಅಲ್ಲ ಈಗ ಡೆಲಿವರಿಗೆ ಲಕ್ಷ್ಮಿ ಬೇರೆ ಬರ್ತಾಳ. ಆಗಿದ ಖರ್ಚು ರಗಡೆ ಐತಕ್ಕ. ಅದನ್ನ ಹೆಂಗ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇವತ್ತು ಕುಳ್ಳು ಹಚ್ಬೇಕಂದೆ, ಸಗಣಿನೂ ಬಾಳ ಇದಿಲ್ಲ. ಮತ್ ಕಟ್ಟಿಗೆರ ಜೋಡಿಸಿದ್ರ ಆತು. ಮತ್ ಮಳೆಗಾಲ ಬಂತಂದ್ರೆ ಏನು ಮಾಡಕ್ಕಾಗಲ್ಲ. ಅದು ಅಲ್ಲ ಆಕಿದ ಮಳೆಗಾಲದಾಗ ಐತವ. ಹೆಂಗದ? ಆರಾಮದ ಇಲ್ಲ ಲಕ್ಷ್ಮಿ? ಅಕ್ಕ ಆರಾಮದಾಳ. ಅವರು ಕುಬ್ಸ ಮಾಡಂತಾರ.
ಹೌದಾ ಮಾಡ್ಬೇಕಿಲ್ವ ಅಲ್ಲಕ್ಕ ನಿಮ್ಮ ಮನಿ ಪರಿಸ್ಥಿತಿ ನಿಂಗೂ ಗೊತ್ತಿದ್ದು ನೀನು ಮಾತಾಡ್ತಿಲ್ಲ. ರಂಗವ್ವ ನಾ ಒಂದು ಮಾತು ಹೇಳಿ ಹೇಳಕ್ಕ. ನೋಡು ಮನಿ ಪರಿಸ್ಥಿತಿ ಎಂಥದೇ ಇರಲಿ ಏನೇ ಇರಲಿ, ಹೆಣ್ಮಕ್ಳಿಗೆ ಫಸ್ಟ್ನೇ ಏನು ಮಗು ಆಗುತ್ತಲ್ಲ ಆಗೇನು ಸೀಮಂತ ಮಾಡ್ತೀವಲ್ಲ ನಾವು, ಅದ್ರ ಅವ್ರಿಗೆ ಲೈಫ್ ಲಾಂಗ್ ನೆನಪಿಟ್ಕೊಳ್ಳೋದು. ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡು. ನೀನೇನು ಆಡಂಬರ ಮಾಡೋದನ್ನ ಹೇಳಕತ್ತಿಲ್ಲ, ಆದ್ರೆ ಮಾಡು. ಯಾಕಂದ್ರೆ ತವ್ರ ಮನೆಯಿಂದ ಒಂದು ಹರಿದಿದ್ದ ಹಂಗೆ ಹೋದ್ರೂ ಆಕಿಗೆ ಖುಷಿನ. ನೀನೇನು 10,000 ಗಂಟ್ಲೆ ಸೀರೆ ಕೊಡು ಅಂತ ನಾ ಹೇಳಕತ್ತಿಲ್ಲ. 1,000 500 ಅಂತ ಸೀರೆ ಕೊಡು, ಆಕಿಗೆ ಬಡಿ ಉಡಿಸು, ಹೂ ಮುಡಿಸು. ನಿನ್ನ ಕೈಲಿ ಎಷ್ಟಾಗುತ್ತೆ ಒಂದು 4 ಜನಕ್ಕೆ ಮುತ್ತೈದೆಯರನ್ನ ಕರ್ಕೊಂಡೋಗಿ ಆರತಿ ಅದು ಮಾಡಿ ಬಾ. ಬೇಕಿದ್ರ ಶಾಂತಕ್ಕನ ಕಡೆ ಕೇಳು, ಒಂದು ಸ್ವಲ್ಪ ದಿನ ಸಾಲ ಕೊಡು ಅಂತೇಳು, ಕೊಡ್ತಾಳೆ. ಅಯ್ಯೋ ಅಕ್ಕ, ಇವಾಗ 30,000 ರೂಪಾಯಿ ಸಾಲ ಕಟ್ಟೋದೈತೆ ಅವ್ರ ಕಡೆ ನಾನು, ಈಗ ಮತ್ತೆ ಸಾಲ ಕೇಳ ಇಲ್ಲವಾ? ನಾನಂತೂ ಕೇಳಲ್ಲ. ಸರಿ ಬಾ ಅಲ್ಲೇ ಹೋಗಿ ಮಾತಾಡೋಣ ಏನಂತ. ಏನ್ ಶಾಂತಕ್ಕ ಹೊರಗೆ ಕುಂತ್ಬಿಟ್ಟಿ? ಅವ್ವ ಏನ್ ಕೇಳ್ತಿ, ಶೆಕಿ ಶೆಕಿ ಶೆಕಿ, ಕೆಟ್ಟ ಶೆಕಿ ಆಗಿಬಿಟ್ಟೈತೆವ ಇವತ್ತ. ಏನ್ ಫ್ಯಾನ್ ಹಚ್ಚಿದ್ರು ಬಿಸಿ ಬಿಸಿ ಗಾಳಿ, ಹಾಳಾದ ಮಳಿ ಆಗ್ಬಾರ್ದ ಇವತ್ತಂದಿರ. ಮಳಿ ಆತಂದ್ರ ಭೂಮಿ ತಂಪಾಗುತ್ತ. ಅಯ್ಯ ಶಾಂತಕ್ಕ, ಎಷ್ಟ ಮಳಿ ಆಗ್ಲಿ ಏನ ಆಗ್ಲಿ ಒಂದು 4 ಸಲ ಬೀಳ್ಬೇಕು ಮಳಿ, ಅಂದ್ರ ಸ್ವಲ್ಪ ತಂಪ ಅನಿಸ್ತೈತಿ. ಒಮ್ಮೆ ಬಂದು ಹೋತಂದ್ರ ಮತ್ತ ಶೆಕಿನ ನೋಡುವ. ಮೊನ್ನೆ ಆನಿಕಲ್ ಮಳಿ ಆತ, ಆದ್ರೂ ಏನ್ ನೋಡು ಶೆಕಿ ಎಟ್ಟೈತಿ. ದೇವ ನೀರು ಇಳಿತೈತಿ. ಮತ್ತೆ ಏನ್ ಮಾಡಾಕತ್ತಾರ ನೀನ್ ಸ್ವಸ್ಥ? ಒಬ್ಬೊಬ್ಬಕಿಗೂ ಒಂದೊಂದು ಕೆಲಸ ಹಚ್ಚಿ ಬಂದೀನಿ. ಒಬ್ಬಕಿಗೆ ಅಡ್ಗೆ ಮನೆ ಬಿಟ್ಟಿನಿ, ಒಬ್ಬಕಿಗೆ ಹೊರಗಿನ ಕೆಲಸ ಹಚ್ಚಿನಿ. ಮಾಡಾಕತ್ತಾವ ಎರಡು. ಹೌದನ? ಅಡ್ಗೆ ಯಾರು ಮಾಡಾಕತ್ತ? ಸಣ್ಣ ಸಸಿ ಮಾಡಾಕತ್ತ. ಏನ ಅಕ್ಕಿ ಮಾಡಾಕತ್ತಾಳ? ಅಕ್ಕಿ ಬರುತ್ತಾ ಅಡಿಗೆ? ಹೂನ, ಬೆಳಿಗ್ಗೆ ಇಡ್ಲಿ ಮಾಡಿದ್ಲು, ಹಂಗ ಮೆತಾಗ ರೇಷ್ಮೆ ರೇಷ್ಮೆ ಇದ್ದಂಗಿದ್ದು ನೋಡು. ಅಲ್ಲ ಇಷ್ಟು ದಿವಸ ನಾನು ಅಡುಗೆ ಮಾಡಿ ಹಾಕಿದ್ರೆ ಒಂದು ದಿನ ಬನ್ನಿ ಮುಂದೆ ಹೇಳ್ತಿದ್ದಿಲ್ಲ ಚಲೋ ಆಗೈತೆ ಅಂತೇಳಿ. ಇವತ್ತಿಗೆ ಸಣ್ಣ ಸಸಿ ಮಾಡಿ ಹಾಕ್ಯಾಳಂತ ಎಷ್ಟು ಹೇಳಕತ್ತಾಳ. ಅದು ರೇಷ್ಮೆ ಅಂತ, ರೇಷ್ಮೆ ಅಲ್ಲ ಹೋಟೆಲಿಂದ ತಂದು ಹಾಕ್ಯಾಳ ಅನ್ನೋದ ಗೊತ್ತಿಲ್ಲ ನಮ್ಮ ಅತ್ತಿಗೆ. ಇರ್ಲಿ, ಕಾಲ ಬಂದಾಗ ಎಲ್ಲಾರನು ಕಾಲು ಎಳೆಯುತ್ತ. ಹೌದಾ, ಅಷ್ಟು ಚಲೋ ಮಾಡ್ಯಾಳ? ಅಯ್ಯ ಮುಂಚೆ ಹೇಳಿದ ನಾನು ಬರ್ತಿದ್ನ. ಇರ್ಲಿ ಬಿಡು, ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಮತ್ತೆ ಮಧ್ಯಾಹ್ನ ಏನಾರು ಅಡುಗೆ ಮಾಡ್ತಾಳಲ್ಲ, ಕರಿತೀನಿ. ಹೌದು ದೊಡ್ಡತ್ತಿ, ಬಾರ ಬಾ. ರಂಗ ಬಾ ಕುಂತ್ಕೋ ಬಾ. ಇಲ್ಲಿ ಬಿಡತ್ತೆ. ಏನ್ ಮಾಡಿದ್ರಿ ನೀವು ಮನ್ಯಾಗ ಅಡ್ಗಿ? ನಾನು ರಾಗಿ ಮುದ್ದಿ ಸಾರು ಮಾಡಿದ್ದೆ. ನಿಂಗೇನ್ ಬಿಡವ, ಸ್ವಸ್ಥರ ಬಿಸಿ ಬಿಸಿದ ಮಾಡಿ ಕೊಡ್ತಾರ. ಈ ಬೊಬ್ಬಣ್ಯಾರು ಹೇಳಿದ ಮಾತು ಒಂದು ಕೇಳಂಗಿಲ್ಲ. ಅಯ್ಯ ಪ್ರೇಮ್ ಇವತ್ತ ಕಟ್ಟಿಗೆ ಹೋಗೋಣ ಅಂದಿಲ್ಲ, ಬಂದ್ಲನ? ಇಲ್ರಿ ಅತ್ತ, ನಾ ಅವ್ರ ಮನೆ ಮುಂದೆ ಹೋಗಿದ್ದೆ, ಯಾಕೆ ಇದ್ದಿದ್ದಿಲ್ಲ, ನಾನು ಅದಕ್ಕೆ ಬಂದೆ. ಹಂಗ ಈಕಿ ಇತ್ತ ಬರ್ತೀನಲ್ಲ, ನಾನು ಒಂದ್ ಸ್ವಲ್ಪ ಕೆಲಸ ಐತೆ ಅಂತ ಬಂದೆ ನೋಡು. ಏನಾತ್ರಂಗ? ಅದು ಅತ್ತಿ ನೀವು ಅದು ಹೊಲದ್ದು ಮಾಮಾರಿಕೆ ಇದೆ? ಹೌದು ನೋಡಿ, ಬೆಳಗ್ಗೆ ಅವರ ಅಂದಿದ್ರು ನಿನ್ನ ಗಂಡನ ಕರ್ಕೊಂಡು ಬಾ ಅವ, ನಾಳೆ ಬೆಳಿಗ್ಗೆ ಅವ್ರು ಇರ್ತಾರ ಒಂದು 10 ಗಂಟೆ ಒಳಗೆ, ಅವರ ಮಾತಾಡ್ತೀನಿ ಅನ್ನಕತ್ತಾರ. ಅದಕ್ಕೆ ಸರಿ ಅತ್ತ, ಹಂಗಾರೆ ನಾಳೆ ಕರ್ಕೊಂಡು ಬರ್ತೀನಿ. ಹೊಂಡಲ್ಲ ನಿಂತ್ಕೋ. ಇಲ್ಲ ಗಿರ್ಜಾ, ಹೋಗಿ ಸ್ವಲ್ಪ ಅಡ್ಗೆ ಮಾಡೋದೈತಿ, ಅಡ್ಗೆ ಮಾಡಿ ನಮ್ಮ ಅತ್ತಿಗೆ ಆಮೇಲೆ ಇದು ಕೊಲಕ್ಕೊಂದು ಹೋಗ್ಬೇಕು. ಮತ್ತೆ ಕಟ್ಟಿಗೆ ಹೋಗುನ್ ಬೇಡ? ಮಾಡಿ ಬಂದಂಗೆ ಆಗೈತಿ. ಕಟ್ಟಿಗೆ ಏನಕ್ಕಿ, ನಾಳೆಗೆ ಹೋಗುನ್ ತಗೋ. ನೀನು ಬರ್ತೀಯ ಶಾಂತಕ್ಕ? ಹೂನೇವ, ಕಟ್ಟಿಗೆ ಮಾಡ್ಬೇಕು. ಮೊದಲ ಗ್ಯಾಸ್ ರೇಟ್ ನೋಡಿ ಇಲ್ಲ, 5% ಅಂತೆ ಹಂಗ ಇನ್ಕ್ರೀಸ್ ಮಾಡಾಕ ಹತ್ತಾನವ. ನಮ್ಮ ದಂಡಿಗೆ ಗ್ಯಾಸ್ ತಿಂಗಳಿಗೆ 2 ಬೇಕು. ಅಲ್ಲ ಸ್ವಲ್ಪ ಒಲಿಗೆ ಇದನ್ನ ಜಳಕಕ್ಕರ ನೀರು ಕಾಯಕರ ಬೇಕಕ್ಕವ್. ಇವು ನಮ್ಮ ಮನೇನ ಹೆಂಗಸರು ತೊಗೊಂಡ್ ಬಾ ಅಂತಂದ್ರೆ ಒಟ್ಟದ ಹೋಗಂಗಿಲ್ಲ ಇವು. ಅವ ಇವ್ನ ಇಟ್ಕೊಂತ ಕುಂದಿರ್ತಾರ, ಇಲ್ಲ ಅಂದ್ರೆ ತೆಂಗಿನ ಗಿಡದ್ದು ಗದಿ ಅವ್ನ ಇಟ್ಕೊಂತ ಕುಂದಿರ್ತಾರ. ಮನಿ ಎಲ್ಲ ಹೋಗಿ ಇಡಿಸಿ ಕರ್ರಗ ಮಾಡ್ತಾರ. ಒಂದು ಒಡಗಟ್ಟಿಗೆ ಇಟ್ಟು ಬಿಟ್ರ ಹಂಗ ನೀರು ಸಂಚನ ಕಾಯ್ತಾವ. ಹೌದ್ ಬಿಡಕ್ಕ. ಇಲ್ಲ ಅಂದ್ರ ಇದ್ರು ಹತ್ತಿ ಕಟ್ಗಿ ಪುರು ಉರಿದು ಹೋಗ್ಬಿಡ್ತಾವ. ಇಲ್ಲ ಅಂದ್ರ ಹತ್ತಿ ಕಡ್ಗೆ ಅಂದಂಗ ನೆನಪಾತ್ ನೋಡು, ಇವ್ರ ಹೊಲ್ದಾಗ ಹತ್ತಿ ಕಡ್ಗೆ ಐತಿ. ಪುರು ಉರ್ದಕ್ಕ ಬಿಡ. ಆದ್ರೂ ಲಗುನ ಹತ್ತಾಕರ ಬೇಕಲ್ಲ ಅತ್ತೆ. ಯಾಕಂದ್ರೆ ನಮ್ಮ ಮನ್ಯಾಗು ಹೆಂಗಾಗೈತೆ ಅಂದ್ರೆ ಲಗುನ ಒಲಿನ ಹತ್ತುವಲ್ಲ, ನೀನ್ ಒಂದಿಟ್ಟು ಮಳಿಯಾಗಿ ಅವು ಎಲ್ಲ ಕಟ್ಟಿಗೆ ಹಸಿ ಆಗಿಬಿಟ್ಟವು, ಹತ್ತಾವಲ್ಲ ನೋಡು. ಸರಿ ಹೋಗುನ್ ತಗೋ ನಾಳೆ. ರಂಗವ್ವ ನಾಳೆ ಕರ್ಕೊಂಡ್ ಬರ.